ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಐ ಆಮ್ ಕಲ್ಮೇಶ್ ಮಟ್ಗಾರ್. ಲಾಸ್ಟ್ ಕ್ಲಾಸಸ್ ಅಲ್ಲಿ ನೌನ್ ಟಾಪಿಕ್ ಅಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ ಕಾಂಕ್ರೀಟ್ ನೌನ್ ಅಂಡ್ ಆಬ್ಸ್ಟ್ರಾಕ್ಟ್ ನೌನ್ ಅನ್ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ. ಇವತ್ತಿನ ದಿವಸ ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್ ಅನ್ನ ಡಿಸ್ಕಸ್ ಮಾಡೋಣ. ತುಂಬಾ ಚಿಕ್ಕ ಟಾಪಿಕ್ ಇರೋದ್ರಿಂದ ಎಸ್ ಬೇಗ ಮುಗಿಯುತ್ತೆ. ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್. ಹಾಗಿದ್ರೆ ಕೌಂಟೇಬಲ್ ನೌನ್ ಅಂತಂದ್ರೆ ಏನು ಅಂಡ್ ಅನ್ಕೌಂಟೇಬಲ್ ನೌನ್ ಅಂತಂದ್ರೆ ಏನು? ಕೌಂಟೇಬಲ್ ನೌನ್ ಅಂತಂದ್ರೆ ದ್ಯಾಟ್ ಕ್ಯಾನ್ ಬಿ ಕೌಂಟೆಡ್, ಅವು ಕೌಂಟ್ ಮಾಡ್ಲಿಕ್ಕೆ ಬರುತ್ತಾ, ಎನಿಸ್ಲಿಕ್ಕೆ ಬರುತ್ತಾ, ಎಸ್ ಇಷ್ಟೇ ಇದಾವೆ ಅಂತ ಹೇಳಲಿಕ್ಕೆ ಬರುತ್ತಾ. ಆದ್ರೆ ಅನ್ಕೌಂಟೇಬಲ್ ನೌನ್ ಅಂತಂದ್ರೆ ದಟ್ ಕಾಂಟ್ ಬಿ ಕೌಂಟೆಡ್. ಎಸ್ ದಟ್ಸ್ ನಾಟ್ ಅ ಕೌಂಟೆಡ್, ಅದು ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಷ್ಟು ವಸ್ತು ಅದಾವೆ, ಇಷ್ಟು ಮಟೀರಿಯಲ್ಸ್ ಅದಾವೆ, ಇಷ್ಟು ಏನೋ ಒಂದ ಎಸ್ ಯಾವುದೋ ಒಂದು ಆಬ್ಜೆಕ್ಟ್ ಇದಾವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅನ್ಕೌಂಟೇಬಲ್ ನೌನ್ ಅಂತೇಳಿ ನಾವು ಕರಿತೀವಿ. ಎಸ್ ಹಾಗಿದ್ರೆ 1 2 3 4 ಹೀಗೆ ಕೌಂಟ್ ಮಾಡಬಹುದು. ಎಲ್ಲಿ ಕೌಂಟೇಬಲ್ ನೌನ್ ನಲ್ಲಿ ಈ ಟೈಪ್ ನಾವು ಕೌಂಟ್ ಮಾಡ್ತೀವಿ. ಬಟ್ ಅನ್ಕೌಂಟೇಬಲ್ ನೌನ್ ಅಲ್ಲಿ 1 2 3 4 ಅಂತೇಳಿ ನಾವು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಂಬರ್ಸ್ ಅನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಕೌಂಟೇಬಲ್ ನೌನ್ ಅಲ್ಲಿ ನಾವು ನಂಬರ್ಸ್ ಅನ್ನ ನಾವು ಕೌಂಟ್ ಮಾಡಬಹುದು. ಬಟ್ ಇಲ್ಲಿ ನಂಬರ್ಸ್ ಅನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಂಬರ್ಸ್ ಅನ್ನ ನಾವು ಕೌಂಟ್ ಮಾಡಿದ್ರೆ ಇಲ್ಲಿ ಮಾತ್ರ ಪ್ರಮಾಣವನ್ನ ಮಾತ್ರ ಕೌಂಟ್ ಮಾಡ್ತೀವಿ. ಇಷ್ಟು ಇದೆ ಅಂತೇಳಿ ನಾವು ಹೇಳ್ತೀವಿ, ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇಷ್ಟೇ ಇದಾವೆ ಅಂತ ಕನ್ಫರ್ಮೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅನ್ಕೌಂಟೇಬಲ್ ನೌನ್ ನಲ್ಲಿ ಈ ಟೈಪ್ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಕ್ವಶನ್ ರೈಸ್ ಆಗ್ಬೇಕಾಯ್ತು ಅಂತಂದ್ರ ಎಸ್ ಕೌಂಟೇಬಲ್ ನೌನ್ ಅಲ್ಲಿ ಹೌ ಮೆನಿ ಅಂತೇಳಿ ಬಳಸ್ಬೇಕು. ಆದ್ರೆ ಅನ್ಕೌಂಟೇಬಲ್ ನೌನ್ ಅಲ್ಲಿ ಹೌ ಮೆನಿ ಅಂತ ಬಳಸ್ಲಿಕ್ಕೆ ಆಗೋದಿಲ್ಲ, ಹೌ ಮಚ್ ಅಂತ ಬಳಸ್ಬೇಕು. ಎಷ್ಟು ಸಂಖ್ಯೆಯಲ್ಲಿ ಹೇಳ್ಬೇಕು. ಎಷ್ಟಿದಾವೆ, ಎಷ್ಟು ನಂಬರ್ಸ್ ಇದಾವೆ, ಎಷ್ಟು ಹುಡುಗರು ಇದ್ದಾರೆ, ಎಷ್ಟು ಹುಡುಗಿಯರಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಜನಸಂಖ್ಯೆ ಸೇರಿದ್ದಾರೆ ಅಂತೇಳಿ ಹೌ ಮೆನಿ ಅಂತ ನಾವು ಬಳಸಬಹುದು. ಬಟ್ ಇಲ್ಲಿ ಅನ್ಕೌಂಟೇಬಲ್ ಅಲ್ಲಿ ಹೌ ಮೆನಿ ಅಂತ ಬಳಸ್ಲಿಕ್ಕೆ ಆಗೋದಿಲ್ಲ, ಹೌ ಮಚ್ ಅಂತೇಳಿ ಬಳಸ್ತೀವಿ. ಯಾಕಂತಂದ್ರೆ ಅದು ಎಷ್ಟು ಅಂತ ಕೇಳುತ್ತೆ, ಇದು ಎಷ್ಟು ಅಂತ ಕೇಳುತ್ತೆ. ಆದ್ರೆ ಇದು ಪ್ರಮಾಣದಲ್ಲಿ ಹೇಳ್ತೀವಿ. ಇಷ್ಟಿದೆ, ಇಷ್ಟು ನೀರಿದೆ, ಇಷ್ಟು ವಾಟರ್ ಇದೆ, ಇಷ್ಟು ಹಾಲ್ ಇದೆ ಅಂತೇಳಿ ಕರಿತೀವಿ. ಬಟ್ ಅದನ್ನ ಲೀಟರ್ ಅಲ್ಲಿ ಅಳಿತೀವಿ. ನೆಕ್ಸ್ಟ್ ಒನ್ನ ಕೆಜಿ ಲೆಕ್ಕದಲ್ಲಿ ಅಳಿತೀವಿ. ಎಸ್ ಇನ್ನೊಂದು ಮತ್ತೊಂದು ಮೆಜರ್ಮೆಂಟ್ ಅಲ್ಲಿ ನಾವು ಅಳಿತಾ ಹೋಗ್ತೀವಿ. ಅದಕ್ಕೆ ಅನ್ಕೌಂಟೇಬಲ್ ನೌನ್ ಅಂತ ನಾವು ಕರಿತೀವಿ. ಎಸ್ ಕೌಂಟೇಬಲ್ ನೌನ್ ಅಂದ್ರೆ ಎನಿಸ್ಲಿಕ್ಕೆ ಬರುವಂತದ್ದು. ಅನ್ಕೌಂಟೇಬಲ್ ನೌನ್ ಅಂತಂದ್ರೆ ಎನಿಸ್ಲಿಕ್ಕೆ ಬರಲಾರ್ದಂಥದ್ದು, ಕೇವಲ ಪ್ರಮಾಣವನ್ನ ನೋಡಿಕೊಂಡು ಹೇಳುವಂತದಕ್ಕ ಅನ್ಕೌಂಟೇಬಲ್ ನೌನ್ ಅಂತ ನಾವು ಕರಿತೀವಿ. ಹಾಗಿದ್ರೆ ನೋಡ್ತಾ ಹೋಗೋಣ. ಹೌ ಮೆನಿ ಅಂತ ಎಲ್ಲಿ ಬಳಸ್ತೀವಿ, ಹೌ ಮಚ್ ಅಂತ ಎಲ್ಲಿ ಬಳಸ್ತೀವಿ. ಕೆಳಗಡೆ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಕೊಂತ ಹೋಗಿದ್ದಾರೆ. ವಾಟರ್ ಅಂತೇಳಿ ಕೊಟ್ಟಿದ್ದಾರೆ, ನೀರು. ವಾಟರ್ ಅಂತಂದ್ರೆ ಇಲ್ಲಿ ಎಷ್ಟು ವಾಟರ್ ಇದಾವೆ ಅಂತ ಕೇಳಲಿಕ್ಕೆ ಬರೋದಿಲ್ಲ. 1 ವಾಟರ್ ಇದೆ, 2 ವಾಟರ್ ಇದೆ, 3 ವಾಟರ್ ಇದೆ, 4 ನೀರಿದೆ, 3 ನೀರಿದೆ ಅಂತ ಈ ಟೈಪ್ ಕೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಕೇಳಬೇಕು ಯಾವ ಟೈಪ್ ಅಂತಂದ್ರೆ 1 ಲೀಟರ್ ವಾಟರ್ ಇದೆ ಅಂತ ನಾವು ಕೇಳಬಹುದು. ಎಸ್ 2 ಲೀಟರ್ಸ್ ಅಂತ ಕೇಳಬಹುದು, 3 ಲೀಟರ್ಸ್ ಅಂತ ಕೇಳಬಹುದು, 4 ಲೀಟರ್ಸ್ ಅಂತೇಳಿ ನಾವು ಕೇಳಬಹುದು. ಹಾಗಾದ್ರೆ ಇಲ್ಲಿ ವಾಟರ್ ಅನ್ನ ಹೌ ಮೆನಿ ಅಂತೇಳಿ ಅಷ್ಟೇ ಬಳಸಲಿಕ್ಕೆ ಬರೋದಿಲ್ಲ. ಹೌ ಮೆನಿ ಅಂತ ಯಾವಾಗ ಬಳಸ್ತೀವಿ ಅಂತಂದ್ರ ಲೀಟರ್ ವೈಸ್ ಅಲ್ಲಿ ನಾವು ಮೆಜರ್ಮೆಂಟ್ ಮಾಡಿದಾಗ ಮಾತ್ರ ಹೌ ಮೆನಿ ಲೀಟರ್ಸ್ ಅಂತೇಳಿ ನಾವು ಕೇಳಬಹುದು. ಬಟ್ ಹೌ ಮಚ್ ವಾಟರ್ ಅಂತೇಳಿ ಅಷ್ಟೇ ನಾವು ಕೇಳಿದ್ವಿ ಅಂತಂದ್ರೆ ಹೌ ಮಚ್ ವಾಟರ್ ಅಂತ ನಾವು ಕೇಳ್ತೀವಿ. ಇದನ್ನ ಪ್ರಮಾಣದಲ್ಲಿ ಬಳಸುವಂತದ್ದು. ನೆಕ್ಸ್ಟ್ ಒನ್ ಇಲ್ಲಿ ಪೆನ್ ಅಂತ ಇದೆ. ಪೆನ್ ಎಸ್ ಕೌಂಟ್ ಮಾಡ್ಲಿಕ್ಕೆ ಬರುವಂತದ್ದು. ಎಷ್ಟು ಪೆನ್ ಇದಾವೆ? 1 ಪೆನ್ ಇದೆ, 2 3 4 ಪೆನ್ ಇದೆ, 5 ಪೆನ್ ಇದೆ ಅಂತ ಹೇಳ್ಬೋದು. ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರುತ್ತಾ? ಹಾಗಿದ್ರೆ ಹೌ ಮೆನಿ ಪೆನ್ ಈಸ್ ದೇರ್, ಅಲ್ಲಿ ಎಷ್ಟು ಪೆನ್ ಇದಾವೆ ಅಂತೇಳಿ ನಾವು ಕೇಳಬಹುದು. ಎಸ್ ಹಾಗಿದ್ರೆ ಇದನ್ನ ಕೌಂಟ್ ಮಾಡ್ಲಿಕ್ಕೆ ಬರುತ್ತಾ? ಎಸ್ ಇನ್ನು ನೆಕ್ಸ್ಟ್ ಒನ್ ರೈಸ್ ಅಂತೇಳಿ ಕೊಟ್ಟಿದ್ದಾರೆ. ರೈಸ್ ಅಂದ್ರೆ ಅಕ್ಕಿಯನ್ನ ನಾವು ನಂಬರ್ಸ್ ಲೆಕ್ಕದಲ್ಲಿ ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟು ಅಕ್ಕಿ ಇದಾವೆ, 1 ಅಕ್ಕಿ ಇದೆ, 2 ಅಕ್ಕಿ ಇದೆ ಅಂತೇಳಿ ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಅದನ್ನ ಎಸ್ ರೈಸ್ ಗ್ರೇನ್ಸ್ ಅಂತೇಳಿ ಕೌಂಟ್ ಮಾಡಬಹುದು. ಎಷ್ಟು ಕಾಳುಗಳಿದಾವೆ, ಎಷ್ಟು ಅಕ್ಕಿಯ ಕಾಳುಗಳಿದಾವೆ. ಎಸ್ 1 ಕಾಳಿದೆ, 2 ಕಾಳಿದೆ, 3 ಕಾಳಿದೆ, 4 ಕಾಳಿದೆ,
ಕಾಳುಗಳನ್ನ ಕೌಂಟ್ ಮಾಡಬಹುದು. ಅಲ್ಲಿ ಹೌ ಮೆನಿ ರೈಸ್ ಗ್ರೇನ್ಸ್ ಅಂತೇಳಿ ಬರಿಬಹುದು. ಆದ್ರೆ ರೈಸ್ ಅಂತ ಅಷ್ಟೇ ಬರೀಲಿಕ್ಕೆ ಬರೋದಿಲ್ಲ, ಹೌ ಮಚ್ ರೈಸ್ ಅಂತ ಬರಿಬಹುದು. ಎಸ್, ದಿಸ್ ಈಸ್ ಅ ಪ್ರಮಾಣದಲ್ಲಿ ನಾವು ನೋಡುವಂತದ್ದು ರೈಸ್ ಅನ್ನ. ಎಸ್, ರೈಸ್ ಅನ್ನೋದು ಹೌ ಮಚ್ ಅಂತೇಳಿ ಅಂದ್ರ, ರೈಸ್ ಗ್ರೇನ್ಸ್ ಅನ್ನೋದು ಹೌ ಮೆನಿ ಅಂತೇಳಿ ನಾವು ಕರಿತೀವಿ. ಎಸ್, ನೆಕ್ಸ್ಟ್ ಒನ್ ಸೇಮ್ ಶುಗರ್ ಅನ್ನೋದು. ಶುಗರ್, ಒಂದ್ ಶುಗರ್ ಇದೆ, ಎರಡು ಶುಗರ್ ಇದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅಲ್ಲಿ ನಾವು ಕರೆಯುವಂತದ್ದು ಎಸ್, ಎಷ್ಟು ಶುಗರ್ ಗ್ರೇನ್ಸ್ ಇದೆ, ಶುಗರ್ ಹರಳುಗಳು ಇದಾವೆ, ಸಕ್ಕರೆಯ ಹರಳುಗಳು ಎಷ್ಟಿದಾವೆ ಅಂತೇಳಿ ನಾವು ಕೇಳ್ತೀವಿ. ನಂಬರ್ಸ್ ಲೆಕ್ಕದಲ್ಲಿ ನಾವು ಮಾಡಬಹುದು, ಆದರೆ ಪ್ರಮಾಣ ಲೆಕ್ಕದಲ್ಲಿ ಶುಗರ್ ಅಂತ ಅಷ್ಟೇ ಬಳಸಬಹುದು. ಹೌ ಮಚ್ ಶುಗರ್, ನಾಟ್ ಅ ಹೌ ಮೆನಿ ಶುಗರ್. ದಿಸ್ ಈಸ್ ಅ ಅನ್ಕೌಂಟೇಬಲ್. ನೆಕ್ಸ್ಟ್ ಒನ್ ಶುಗರ್ ಗ್ರೇನ್ಸ್ ಅಂತೇಳಿ ಇರುವಂತದ್ದು ಹೌ ಮೆನಿ ಶುಗರ್ ಗ್ರೇನ್ಸ್, ಎಷ್ಟು ಸಕ್ಕರೆಯ ಹರಳುಗಳು ಇದಾವೆ ಅಂತೇಳಿ ನಾವು ಕೇಳಬಹುದೇ ಹೊರತು ಎಸ್ ಹೌ ಮಚ್ ಶುಗರ್ ಗ್ರೇನ್ಸ್ ಅಂತೇಳಿ ಅನ್ಲಿಕ್ಕೆ ಬರೋದಿಲ್ಲ. ಹೌ ಮಚ್ ಶುಗರ್ ಅಂತೇಳಿ ಕೇಳ್ತೀವಿ, ಹೌ ಮೆನಿ ಶುಗರ್ ಗ್ರೇನ್ಸ್ ಅಂತೇಳಿ ನಾವು ಕರಿತೀವಿ. ಎಸ್, ಹಾಗೆ ನೆಕ್ಸ್ಟ್ ಒನ್ ಸ್ಟಾರ್ಸ್ ಅಂತೇಳಿ ಇರುವಂತದ್ದು. ಎಸ್, ಕೌಂಟ್ ಮಾಡ್ಲಿಕ್ಕೆ ಬರುವಂತದ್ದು ಹೇಗಂತಂದ್ರೆ ಹೌ ಮೆನಿ ಸ್ಟಾರ್ಸ್ ಇನ್ ದ ಸ್ಕೈ, ಎಷ್ಟು ನಕ್ಷತ್ರಗಳಿದಾವೆ ಎಸ್ ನಮ್ಮ ಆಕಾಶದಲ್ಲಿ ಅಂತೇಳಿ ಕೇಳ್ತೀವಿ. ಹೌ ಮೆನಿ ಸ್ಟಾರ್ಸ್, ನಾಟ್ ಅ ಹೌ ಮಚ್ ಸ್ಟಾರ್ಸ್. ಪ್ರಮಾಣದಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಬರುವಂತದ್ದು ಅಲ್ಲ. ಎಸ್, ಅದೇ ರೀತಿ ಮನಿ ಅಂತ ಹೇಳಿದೆ. ಎಸ್, ಸೇಮ್ ಮನಿ, ಕಾಯಿನ್, ನೋಟ್ ಅಂತ ಮೂರು ತರ ಕೊಟ್ಟಿರುವಂತದ್ದು. ಎಸ್, ಮನಿ ಇರುವಂತದ್ದು ಹೌ ಮಚ್ ಮನಿ ಡು ಯು ಹ್ಯಾವ್, ನಿನ್ನ ಹತ್ತಿರ ಎಷ್ಟು ರೊಕ್ಕ ಇದೆ ಅಂತೇಳಿ ಕೇಳಬಹುದು. ಹೌ ಮಚ್, ಎಷ್ಟು ರೊಕ್ಕ ಇದೆ, ಎಷ್ಟು ಪ್ರಮಾಣದಲ್ಲಿ ಇದೆ. ಬಟ್ ಎಷ್ಟು ಇದಾವೆ ಅಂತ ಕೇಳಲಿಕ್ಕೆ ಬರೋದಿಲ್ಲ, ಅದನ್ನ ಕಾಯಿನ್ ಕೇಳಬಹುದು. ಎಸ್, ಕಾಯಿನ್ ಹಿಡಿದಾಗ ಹೌ ಮೆನಿ ಕಾಯಿನ್ಸ್ ಡೂ ಯು ಹ್ಯಾವ್, ನಿನ್ನ ಹತ್ತಿರ ಎಷ್ಟು ಪೈಸೆಗಳಿವೆ, ರೂಪಾಯಿದ ಲೆಕ್ಕದಲ್ಲಿ ಎಷ್ಟು ರೂಪಾಯಿಗಳಿವೆ, ಎಷ್ಟು ಪೈಸೆಗಳಿವೆ ಅಂತೇಳಿ ನಾವು ಹೌ ಮೆನಿಯನ್ನ ಬಳಸಬಹುದು. ಎಸ್, ನೋಟ್ ಅನ್ನ ತಗೊಂಡಾಗ ಹೌ ಮೆನಿ ನೋಟ್ಸ್ ಡೂ ಯು ಹ್ಯಾವ್, ನಿನ್ನ ಹತ್ತಿರ ಎಷ್ಟು ನೋಟುಗಳಿವೆ, 10 ರೂಪಾಯಿ ಇರುವಂತ ನೋಟುಗಳು ನಿನ್ನ ಹತ್ತಿರ ಎಷ್ಟು ಇವೆ. ಎಸ್, 100 ರೂಪಾಯಿ ಇರುವಂತ ನೋಟುಗಳು ನಿನ್ನ ಹತ್ತಿರ ಎಷ್ಟು ಇವೆ ಅಂತ ನಾವು ಕೇಳಬಹುದು. ಆ ಎಷ್ಟು ಇವೆ ಅಂತ ಕೇಳಬೇಕಾದ್ರೆ ಹೌ ಮೆನಿ ಅಂತ ಬಳಸ್ತೀವಿ. ಬಟ್ ಮನಿ, ಎಷ್ಟು ರೊಕ್ಕ ಇದೆ ಅಂತ ಕೇಳಬೇಕಾದ್ರೆ ಹೌ ಮಚ್ ಮನಿ ಡೂ ಯು ಹ್ಯಾವ್, ಅಂದ್ರೆ ನಿನ್ನ ಹತ್ತಿರ ಪ್ರಮಾಣದಲ್ಲಿ ಎಷ್ಟು ರೊಕ್ಕ ಇದೆ ಅಂತ ನಾವು ಕೇಳಬಹುದು. ಎಸ್, ಹಾಗಿದ್ರೆ ಮನಿ ಅಂತ ಅಷ್ಟೇ ಬಳಸಿದ್ವಿ ಅಂತಂದ್ರೆ ಹೌ ಮಚ್ ಮನಿ ಅಂತ ಬಳಸ್ತೀವಿ. ಕಾಯಿನ್ ಅನ್ನ ಬಳಸಿದೀವಿ ಅಂತಂದ್ರೆ ಹೌ ಮೆನಿ ಕಾಯಿನ್ಸ್ ಅಂತೇಳಿ ಬಳಸ್ತೀವಿ. ನೋಟ್ ಅನ್ನ ಬಳಸಿದೀವಿ ಅಂತಂದ್ರೆ ಹೌ ಮೆನಿ ನೋಟ್ಸ್ ಅಂತ ಬಳಸ್ತೀವಿ. ನೆಕ್ಸ್ಟ್ ಒನ್ ಟೆಂಪರೇಚರ್ ಅನ್ನುವಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಟೆಂಪರೇಚರ್, ಇಲ್ಲಿ ಟೆಂಪರೇಚರ್ ಅನ್ನ ನಾವು ಬಳಸಬೇಕಾಯ್ತು. ಟೆಂಪರೇಚರ್ ಅನ್ನ ಬಳಸಬೇಕಾಯ್ತು ಅಂತಂದ್ರ ಅದನ್ನ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಹೌ ಮೆನಿ ನಂಬರ್ಸ್ ಅಲ್ಲಿ ನಾವು ಬಳಸ್ಲಿಕ್ಕೆ ಬರಂಗಿಲ್ಲ. ಎಸ್, ಒಂದು ಟೆಂಪರೇಚರ್ ಐತನ, ಎರಡು ಟೆಂಪರೇಚರ್ ಐತನ ಅಂತೇಳಿ ಬಳಸ್ಲಿಕ್ಕೆ ಬರೋದಿಲ್ಲ. ಬಟ್ ಬಳಸಬೇಕಾಯ್ತು ಅಂತಂದ್ರ ಟೆಂಪರೇಚರ್ ಡಿಗ್ರಿಯಲ್ಲಿ ಬಳಸಬೇಕು. ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ, 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ, ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅಂತೇಳಿ ನಾವು ಬಳಸ್ತೀವಿ. ಹೌ ಮೆನಿ ಅಂತೇಳಿ ಬಳಸುವಂತದ್ದು. ಎಸ್, ಹೌ ಮೆನಿ ಅಂತೇಳಿ ತಗೊಂಡಾಗ ಹೌ ಮೆನಿ ಡಿಗ್ರಿ ಟೆಂಪರೇಚರ್ ಆಟ್ ಯುವರ್ ಪ್ಲೇಸ್ ಟುಡೇ ಅಂತೇಳಿ ನಾವು ಬಳಸ್ತೀವಿ. ಬಟ್ ಹೌ ಮಚ್ ಅಂತೇಳಿ ತಗೊಂಡಾಗ ಹೌ ಮಚ್ ಟೆಂಪರೇಚರ್ ಆಟ್ ಯುವರ್ ಪ್ಲೇಸ್ ಟುಡೇ, ನಿನ್ನ ಸ್ಥಳದಲ್ಲಿ, ನೀ ಇರುವಂತ ಸ್ಥಳದಲ್ಲಿ ಎಷ್ಟು ಟೆಂಪರೇಚರ್ ಇದೆ, ಎಷ್ಟು ಟೆಂಪರೇಚರ್ ಇದೆ ಅಂತ ಬಳಸಿದ್ರೆ ಹೌ ಮಚ್ ಅಂತ ಬಳಸಬಹುದು. ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅಂತ ಬಳಸಿದ್ರೆ ಹೌ ಮೆನಿ ಟೆಂಪರೇಚರ್ ಅಂತ ಬಳಸಬಹುದು. ದಿಸ್ ಈಸ್ ಅ ಕೌಂಟೇಬಲ್ ನೌನ್ ಅಂಡ್ ಅನ್ಕೌಂಟೇಬಲ್ ನೌನ್. ಕೌಂಟೇಬಲ್ ಅಂತಂದ್ರ ಎನಿಸ್ಲಿಕ್ಕೆ ಬರುವಂತದ್ದು, ಕೌಂಟ್ ಮಾಡ್ಲಿಕ್ಕೆ ಬರುವಂತದ್ದು, ಎಸ್ ಕಲೆಕ್ಟ್ ಮಾಡ್ಲಿಕ್ಕೆ ಬರುವಂತದ್ದು, ಅದಕ್ಕೆ ಕೌಂಟೇಬಲ್ ನೌನ್ ಅಂತೇಳಿ ಕರಿತೀವಿ. ಅನ್ಕೌಂಟೇಬಲ್ ನೌನ್ ಅಂತಂದ್ರ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ಲಾರ್ದಂತದ್ದು, ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಎನಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವಕ್ಕೆ ಏನಂತ ಕರಿತೀವಿ, ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಇಲ್ಲಿ ನಂಬರ್ಸ್ ಲೆಕ್ಕದಲ್ಲಿ ನಾವು ಕೌಂಟ್ ಮಾಡಬಹುದು, ಇದನ್ನ ನಂಬರ್ಸ್ ಲೆಕ್ಕದಲ್ಲಿ ನಾವು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಎಷ್ಟು ಅಂತ ನಾವು ಹೇಳ್ತೀವಿ ನಂಬರ್ಸ್ ಅಲ್ಲಿ, ಇದು ಎಷ್ಟು ಅಂತ ಹೇಳ್ತೀವಿ, ಆದ್ರೆ ಪ್ರಮಾಣದಲ್ಲಿ ಹೇಳ್ತೀವಿ. ಇದಕ್ಕೆ ಕೌಂಟೇಬಲ್ ನೌನ್ ಅಂದ್ರ, ಇದಕ್ಕೆ ಅನ್ಕೌಂಟೇಬಲ್ ನೌನ್ ಅಂತ ಕರೀತಾರೋ. ದಿಸ್ ಈಸ್ ಅ ಎಕ್ಸಾಂಪಲ್ಸ್. ನೀವು ಬೇರೆ ಬೇರೆ ತರ ಎಕ್ಸಾಂಪಲ್ಸ್ ಅನ್ನ ನೋಡ್ಕೋಬಹುದು. ಯಾವುದನ್ನ ಹೌ ಮಚ್ ಅಂತ ಬಳಸಬೇಕು, ಯಾವುದನ್ನ ಹೌ ಮೆನಿ ಅಂತ ಬಳಸಬೇಕು.